ಎಸ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದಂಥ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಬರೆದಿಟ್ಟು ಏನು ಚಂದ್ರಶೇಖರ್ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಅದಾದ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಯಿತು. ಸಚಿವ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟರು. ಇವತ್ತು ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನು ವಶಕ್ಕೆ ಪಡೆದಿರುವಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಲಿಕ್ಕೆ ಇವರು ಚಂದ್ರಶೇಖರನ್ ಅವರ ಪತ್ನಿ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಮೇಡಮ್, ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಿದ್ದೀರಾ, ಏನು ಅನಿಸುತ್ತೆ ಮೇಡಮ್? ಅದೇ ಸರ್, ಈಗ ನ್ಯಾಯ ರೀತಿಯಲ್ಲಿ ಅದು ತನಿಖೆ ಆಗ್ತಿದೆ ಅಂತ ಅನಿಸ್ತಾ ಇದೆ. ಬಟ್ ಇನ್ನೂ ಹೆಚ್ಚಿನ ತನಿಖೆ ಆಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೂ ನನ್ನ ಮನೆಯವರಿಗೆ ನ್ಯಾಯ ಸಿಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ಅಂದರೆ ಮೇಡಮ್, ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಇಡಿ ಅಧಿಕಾರಿಗಳು ಬರ್ತಾರೆ, ದಾಳಿಯನ್ನು ಮಾಡ್ತಾರೆ, ವಶಕ್ಕೆ ಪಡೆದಿದ್ದಾರೆ. ಸರ್ಕಾರದ ಇನ್ನೂ ಅನೇಕರು ಇದ್ದಾರೆ ಅನ್ನೋವಂಥ ಮಾಹಿತಿಗಳು ಬಗ್ಗೆ ಇವೆಲ್ಲವನ್ನು ನೋಡಿದಾಗ ನ್ಯಾಯ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆಯಾ ಅಂತ? ಅದೇ ಸರ್, ಅದು ತನಿಖೆ ಆಗಬೇಕು ಅಂತಲೇ ಕೇಳ್ಕೊತಾ ಇದ್ದೀನಿ. ನ್ಯಾಯ ಸಿಗಲೇಬೇಕು ಸರ್. ನಮ್ಮ ಮನೆಯವರು ಸತ್ತಿರೋದು ಕಾರಣ ಏನು? ಬಡವ್ರ ದುಡ್ಡು ಹೊರಗಡೆ ಬರಬೇಕು, ಅದು ಅವರಿಗೆ ಸೇರಬೇಕು ಅನ್ನೋದಕ್ಕೆ ಅವ್ರ ಜೀವ ತಕ್ಕೊಂಡ್ರು. ಇದಕ್ಕಾದರೂ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ಇತ್ತೀಚಿನ ಕೆಲವೊಂದು 2-3 ದಿನಗಳ ಹಿಂದೆ ಒಂದು ವಿಡಿಯೋ ವೈರಲ್ ಆಯಿತು. ಇವರು ಏನೆಲ್ಲ ಮಾತಾಡಿದ್ರು, ಇವರು ಸಾಯೋಕ್ಕಿಂತ 2 ದಿನ ಮುಂಚೆ ಏನೆಲ್ಲ ಆಯಿತು, ಅದನ್ನು ನೋಡಿದಾಗ ಏನು ಅನಿಸುತ್ತೆ ಮೇಡಮ್? ಅದೇ ಸರ್, ಇವರು ದುಡ್ಡು ತಿನ್ನೋದಕ್ಕೋಸ್ಕರ ಇವರು ಹಗರಣ ಮಾಡೋದಕ್ಕೋಸ್ಕರ ಅವ್ರ ಮೇಲೆ ಎಷ್ಟೊಂದು ಪ್ರೆಷರ್ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಸರ್. ತುಂಬಾ ಪ್ರೆಷರ್ ಹಾಕಿದ್ದಾರೆ. ಈಗ ಇವ್ರ ಪಕ್ಕ ಫೋನಲ್ಲಿ ಮಾತಾಡುವಾಗಲೇ ಇಷ್ಟೊಂದು ಬೈಯುವಾಗ ಈಗ ಅವ್ರನ್ನ ಕರೆಸಿ ಚೇಂಬರಲ್ಲಿ ಎಷ್ಟೊಂದು ಬೈದಿರ್ಬೋದು. ಯಾವ ಥರ ಮಾನಸಿಕವಾಗಿ ಅವ್ರಿಗೆ ಹಿಂಸೆ ಕೊಟ್ಟಿರ್ಬೋದು ಸರ್. ಅವರು ಆ ಹಿಂಸೆ ಎಲ್ಲ ತಡಿಲಾರ್ದೇ ಅವ್ರು ಮಾಡ್ಕೊಂಡಿದ್ದಾರೆ. ಆದರೆ ಇದು ನೇರ ಹೊಣೆ ಹೊರಬೇಕಾಗಿದ್ದು ಪದ್ಮನಾಭನೇ ಸರ್. ನಾವು ಅದನ್ನೇ ಹೇಳೋದು, ಅವ್ರ ಮೇಲಧಿಕಾರಿ ಆಗಿದ್ದಾರೆ ಅಂದ್ಬಿಟ್ಟು ಕೆಳಗಡೆ ಇರೋ ಅಧಿಕಾರಿಗಳನ್ನ ಈ ರೀತಿ ಮಾತಾಡೋದು ತಪ್ಪು ಸರ್. ಅದು ಮೇಡಮ್, ಈ ಎಲ್ಲ ಬೆಳವಣಿಗೆಗಳು ಒಂದೆಡೆ ಆದರೆ ಈಗ ಸರ್ಕಾರ ನಿಮಗೆ ಆರ್ಥಿಕ ನೆರವನ್ನು ಅಥವಾ ಪರಿಹಾರವನ್ನು, ಸರ್ಕಾರಿ ಕೆಲಸವನ್ನು ಈಗ ಕೊಡೋ ನಿಟ್ಟಿನಲ್ಲಿ ಏನಾದ್ರು ನಿಮ್ಮ ಜೊತೆ ಮಾತಾಡಿದ್ರಾ ಏನು ಅಂತೇಳಿ? ಇಲ್ಲ ಸರ್, ಆ ರೀತಿ ಏನಿಲ್ಲ. ನಮ್ಗೆ ಯಾವುದೇ ಸರ್ಕಾರದಿಂದ ಯಾವುದೋ ಪರಿಹಾರ ಬಂದಿಲ್ಲ. ನಾವು ನಿಗಮಕ್ಕೆ ಲೆಟ್ರೆಲ್ಲ ಕೊಟ್ಟಿದ್ವಿ. ನಮ್ಮ ಮನೆಯದು PF ಅಮೌಂಟಿಂದು ಅದ್ರದ್ದು ಮತ್ತು ನಮ್ಮ ಮಗನಿಗೆ ಕೆಲಸ ಬೇಕು ಅಂತ ನಿಗಮದಲ್ಲಿ ಲೆಟ್ರ್ ಕೊಟ್ಟಿದ್ದೀವಿ ಸರ್ ನಾವು. ಅದರಿಂದ ರಿಪ್ಲೈ ಕೊಟ್ಟಿದ್ದಾರೆ, ಏನೇನು ರೆಕಾರ್ಡ್ ಸಬ್ಮಿಟ್ ಮಾಡಬೇಕು ಅಂತೇಳಿ ಕೊಟ್ಟಿದ್ದಾರೆ. ಇನ್ನು ಫೈನಲ್ ಏನೂ ಆಗಿಲ್ಲ ಸರ್. ಆದರೆ ಅಮೌಂಟೆಲ್ಲ ಯಾವುದೂ ಬಂದಿಲ್ಲ ಸರ್, ಸರ್ಕಾರದಿಂದ ಯಾವುದೂ ಬಂದಿಲ್ಲ. ಮೇಡಮ್, ಈ ಕೆಲವೊಂದು ಘಟನೆಗಳನ್ನು ನೋಡಿದಾಗ ಇವ್ರ ಮೇಲೆ ಎಷ್ಟು ಪ್ರೆಷರ್ ಇತ್ತು, ಏನೆಲ್ಲ ಹಿಂಸೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಇವೆಲ್ಲ ನೀವು ನೋಡಿದಾಗ ಈಗ ಏನು ಅನಿಸುತ್ತೆ ಮೇಡಮ್? ಅದೇ ಸರ್, ಅವರು ತುಂಬ ವರ್ಕ್ಲೋಡ್ ಹೆವಿ ಮಾಡಿಕೊಂಡೆ ಅವ್ರು ಕೆಲಸ ಮಾಡ್ತಾಯಿದ್ರು ಅನ್ನೋದು ಮಾತ್ರ ತುಂಬ ಗೊತ್ತಾಗ್ತಿದೆ, ಕ್ಲಿಯರಾಗಿ ಗೊತ್ತಾಗುತ್ತೆ. ಬಟ್ ಇಷ್ಟೊಂದು ತೊಂದರೆ ಯಾಕೆ ಸರ್ ಕೊಡಬೇಕು? ಇವ್ರ ಅಮೌಂಟ್ ತಿನ್ನೋದಕ್ಕೆ ಮಾಡೋದಕ್ಕೆ ಯಾಕೆ ಸರ್ ಇಷ್ಟೊಂದು? ಅವರು 8 ವರ್ಷದಿಂದ ಒಂದೇ ಕಡೆ ಮಾಡ್ತಾಯಿದ್ದವರು. ಅವಾಗೆಲ್ಲ ಪ್ರೆಷರ್ ಇಲ್ದಿದ್ದು ಇವಾಗ ಯಾಕೆ ಸರ್ ಅಷ್ಟೊಂದು ಪ್ರೆಷರ್ ಹಾಕಿ ಅವ್ರನ್ನ ಇಷ್ಟೊಂದು ತೊಂದರೆ ಕೊಡಬೇಕಾಗಿತ್ತು? ಆ ಥರ ತಿನ್ನೋ ಅಧಿಕಾರಿ ಆಗಿದ್ರೆ ಬೇಕಾದಂಗೆ ಮಾಡ್ಕೋಬೋದಿತ್ತು. ಬಟ್ ಅವ್ರು ಆ ರೀತಿ ನಿಯತ್ತಾಗಿ ದುಡ್ದಿದ್ದಕ್ಕೆ ಅವ್ರು ಕೊಟ್ಟಿದ್ದು ಅಷ್ಟೇನ ಫಲನ ಸರ್? ಅದು ಈಗ ಬಡವ್ರ ದುಡ್ಡು ಅಷ್ಟೂ ಹೊರಗಡೆ ಬರಬೇಕು ಸರ್, ನಾನು ಕೇಳೋದಷ್ಟೇ. ನಮ್ಮ ಮನೆಯವ್ರು ಅದಕ್ಕಾಗಿ ತಾನೇ ತೀರ್ಕೊಂಡಿದ್ರು. ಆ ದುಡ್ಡು ಪೂರ್ತಿ ಹೊರಗಡೆ ಬರಬೇಕು, ಆ ದುಡ್ಡು ಬಡವರಿಗೇನೆ ಆಗಬೇಕು, ಅನುಕೂಲ. ನೀವು ಮಾತಾಡ್ತಾ ಇನ್ನೊಂದು ಮಾತು ಹೇಳ್ತಿದ್ರು, ಇವೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಭಯ ಆಗ್ತಿದೆ. ಆ ಥರದ್ರಲ್ಲಿ ಭಯ ಇದೆ ಸರ್ ನಮಗೂ, ಇಲ್ಲ ಅಂತ ನಾವು ಹೇಳಲ್ಲ. ಯಾಕಂದರೆ ಈಗ ನಾನು 2 ಮಕ್ಕಳನ್ನ ಇಟ್ಕೊಂಡಿರೋಳು. ಎಷ್ಟು ದಿನ ನಾನು ನನ್ನ ತಮ್ಮನ ಮನೇಲಿ ಅಲ್ಲಿ ಇಲ್ಲಿ ಇರೋಕ್ಕಾಗತ್ತೆ ಸರ್? ಈಗ ನಾನು ನನ್ನ ಮನೇಲಿ ಒಬ್ಬಳೇ ಇರಲೇಬೇಕಾದ ಪರಿಸ್ಥಿತಿ ಬಂದಿದೆ. ಆ ಭಯ ಇದೆ ಸರ್ ನನಗೆ. ಅಂದರೆ ನಿಮಗೆ ಯಾರಾದರೂ ಬೆದರಿಕೆ ಹಾಕುವಂಥದ್ದು, ಆ ಥರದ್ದು ಟ್ರೆತ್ ಕೊಡುವಂಥದ್ದು ಏನಾದ್ರು ಮಾಡಿದ್ರೆ? ಇಲ್ಲ ಸರ್, ಆ ರೀತಿಯೆಲ್ಲ ಏನೂ ಇಲ್ಲ. ಬಟ್ ನಮಗೆ ಸಾಮಾಜಿಕವಾಗಿ ಭಯ ಇದೆ ಸರ್ ಸ್ವಲ್ಪ, ಅದಷ್ಟೇ. ಮುಂದಿಂದೆ ಯಾವ ರೀತಿ ತನಿಖೆ ನೋಡಿದರೆ ಇಷ್ಟೊಂದು ಇದಾಗಿರೋದ್ರಿಂದ ನಮಗೂ ಸ್ವಲ್ಪ ಭಯ ಇದೆ ಸರ್ ಅಷ್ಟೆ. ಅಂದರೆ ನಮ್ಗೆ ಭಯ ಅಂದರೆ ಈ ರೀತಿ ತಪ್ಪು ಮಾಡಿದ್ದೀವಿ ಅಂತ ಭಯ ಅಲ್ಲ ಸರ್. ನನಗೆ 2 ಮಕ್ಕಳನ್ನ ಇಟ್ಕೊಂಡು ನಾನು ಒಬ್ಬಳೇ ಇರಬೇಕನ್ನೋ ಭಯ ನನ್ನಲ್ಲಿದೆ, ಅಷ್ಟು ಬಿಟ್ಟರೆ ಏನೇನಿಲ್ಲ. ನಿಮ್ಮ ಆಗ್ರಹ ಏನು ಮೇಡಮ್? ಮತ್ತೆ ತನಿಖೆಯನ್ನು ಈಗ ಎಲ್ಲ ಆಯಾಮಗಳಲ್ಲಿ ಮಾಡ್ತಿದ್ದಾರೆ. CBI ಕೊಡೋ ನಿಟ್ಟಿನಲ್ಲಿ ಆ ರೀತಿಯಲ್ಲಿ ಏನಾದ್ರು ಆಗ್ರಹ ಮಾಡ್ತೀರಾ? ಮಾಡಲಿ ಸರ್, CBIಗೂ ಹೋಗಲಿ, ಹೆಚ್ಚಿನ ತನಿಖೆ ಆಗಬೇಕು. ಯಾರ್ಯಾರಿದ್ದಾರೋ ಹೊರಗಡೆ ಬಂದು ಆ ಬಡವ್ರ ದುಡ್ಡು ಅವರಿಗೆ ವಾಪಸ್ ಹೋಗಬೇಕು ಅಷ್ಟೇ, ಬೇರೆ ಏನಿಲ್ಲ ಸರ್. ಒಟ್ಟು ನಿಮ್ಮ ಕುಟುಂಬಕ್ಕೆ ನ್ಯಾಯ ಬೇಕು. ಏನಾಗಿದೆ ಅವ್ಯವಹಾರ ಎಲ್ಲವೂ ತನಿಖೆಯಿಂದ ರಾಜ್ಯದ ಜನರಿಗೆ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು ಸರ್. ನಾನು ಅಷ್ಟೇ ಕೇಳ್ಕೊಳ್ಳೋದು. ಯಾಕಂದರೆ ಈಗ ಒಂದು ಅಧಿಕಾರಿ ಅವ್ರ ಸರ್ವಿಸಲ್ಲಿ ಇದ್ದಾಗ ಸಾಯ್ಬೇಕಾದ್ರೆ ಅವ್ರ ಜೀವನ ಅವರೇ ತೆಕ್ಕೊಂಡು ಇದನ್ನು ಇಷ್ಟಿಷ್ಟು ಅಮೌಂಟ್ ಬಂದಿದೆ ಎಲ್ಲ ಡೆತ್ ನೋಟಲ್ಲಿ ಕ್ಲಿಯರಾಗಿ ಬರೆದಿಟ್ಟು ಅವ್ರು ತೀರ್ಕೋಬೇಕಾದ್ರೆ ಅವರೆಷ್ಟು ನೋವಿಂದ ತೀರ್ಕೊಂಡಿದ್ದಾರೆ ಅನ್ನೋದು ಈಗ ನಮಗೆ ಇದೆಲ್ಲ ಗೊತ್ತಾಗ್ತಾ ಇದೆ ಸರ್. ತುಂಬಾ ಪ್ರೆಷರ್ ಇದ್ದಿದೆ ಅವ್ರ ಮೇಲೆ. ಮೇಡಮ್, ಈಗ ಮಾಜಿ ಸಚಿವರು ನಾಗೇಂದ್ರ ಅವರು ಸೇರಿದಂತೆ ನಿಗಮದ ಅಧ್ಯಕ್ಷರನ್ನು ಸಹ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇದೆ, ಅರೆಸ್ಟ್ ಆಗೋ ಸಾಧ್ಯತೆಗಳಿದ್ದಾವೆ. ಅದ್ರ ತನಿಖೆ ಆಗಲಿ ಸರ್, ನಾವು ಕೇಳೋದಷ್ಟೇ. ತನಿಖೆ ಆಗಿ ಅದೇನಿದೆ ಅದನ್ನು ನಡೆಸ್ಕೊಳ್ಳಿ ಸರ್. ಥ್ಯಾಂಕ್ ಯು.
ಇದಿಷ್ಟು ಮೃತ ಚಂದ್ರಶೇಖರ್ ಅವರ ಪತ್ನಿಗಿರುವಂಥ ಕವಿತಾ ಅವರ ಮಾತು. ನಮಗೆ ನ್ಯಾಯವನ್ನು ಕೊಡಿಸೋ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು. ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ಆಗಿದೆಯೋ ಅದರ ಸತ್ಯಾಸತ್ಯತೆ ರಾಜ್ಯದ ಜನರಿಗೆ ತಿಳಿಬೇಕು, ಬಡವರ ದುಡ್ಡು ಬಡವರಿಗೆ ಸೇರಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.